ಇವತ್ತು ನಾನು ಬಟರ್ ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಟರ್ ಫ್ರೂಟ್, ಸಾಲ್ಟ್, ಪೆಪ್ಪರ್ ಪೌಡರ್, ಒಂದು ನಿಂಬೆಹಣ್ಣು, ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು. ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಮತ್ತು ಒಂದು ಈರುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಸೊ ಇದು ಇಂಗ್ರೀಡಿಯೆಂಟ್ಸ್. ಸೊ ಈಗ ಮಾಡೋದು ಹೇಗೆ ಅಂತ ಹೀಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಒಂದು ಬೌಲಿಗೆ ಹಾಕೋಬೇಕು. ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬಟರ್ ಫ್ರೂಟ್ ತಗೊಂಡು ಕಟ್ ಮಾಡ್ಕೋಬೇಕು. ಬಟರ್ ಫ್ರೂಟ್ ಕಟ್ ಮಾಡಿಕೊಂಡು ಅದರೊಳಗಿರೋ ಪಲ್ಪ್ನೆಲ್ಲ ತಗೋಬೇಕು. ಆ್ಯಕ್ಚುಲಿ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಅದನ್ನು ನಾವು ಕಟ್ ಮಾಡಿರೋ ವೆಜಿಟೇಬಲ್ಸ್, ಟೊಮ್ಯಾಟೊ ಅದ್ರ ಜೊತೆಗೆಲ್ಲ ಸೇರಿಸಿದ್ರೆ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ಈ ಥರ ಫುಲ್ಲು ಸ್ಮ್ಯಾಶ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಅಂತ ಬೇಡ, ಸ್ವಲ್ಪ ಸಣ್ಣ ಸಣ್ಣದಾಗಿ ಸಿಕ್ಕಿದ್ರೂ ಚೆನ್ನಾಗಿರುತ್ತೆ, ತಿನ್ನೋವಾಗ ಬಾಯಿ ಸಿಗುತ್ತೆ. ಇದನ್ನೆಲ್ಲ ಹಿಂಗೆ ಪೂರ್ತಿ ಮಿಕ್ಸ್ ಹಾಕ್ಬಿಟ್ಟು ಸ್ವಲ್ಪ ಲೆಮನ್, ರುಚಿಗೆ ತಕ್ಕಷ್ಟು, ಸ್ವಲ್ಪ ಸಾಲ್ಟ್, ಸ್ವಲ್ಪ ಪೆಪ್ಪರ್ ಪೌಡರ್, ಜೊತೆಗೆ ನಿಮ್ಗೆ ಇಷ್ಟ ಅಂದರೆ ಸ್ವಲ್ಪ ಸ್ವೀಟ್ನ ಇಷ್ಟಪಡೋರು ಸ್ವಲ್ಪ ಸಕ್ಕರೆನ ಸೇರಿಸ್ಕೋಬೋದು. ಆವಾಗ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ. ಯಾವಾಗಲೂ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಆ ಥರದ್ದನ್ನೇ ಟೇಸ್ಟ್ ಮಾಡಿರೋರಿಗೆ ಸ್ವಲ್ಪ ಡಿಫ್ರೆಂಟಾಗಿರೋದು ಏನಾದರೂ ತಿನ್ನಬೇಕು, ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬಟರ್ ಫ್ರೂಟ್ ಸಲಾಡ್ ಇಸ್ ದ ಬೆಸ್ಟ್ ಆಪ್ಷನ್. ಸೊ ಇವಾಗ ನಮ್ಮ ಬಟರ್ ಫ್ರೂಟ್ ಸಲಾಡ್ ರೆಡಿ ಟು ಸರ್ವ್.